ಗಾಡ್, ಎಂತ ಕೆಲ್ಸ ಆಗೋಯ್ತು ಅಂತ ಇಂಚರ ಇರಿಟೇಷನ್ ಅಲ್ಲಿ ತನ್ನೊಳಗೆ ಗೊಣಗ್ತಾ ಇದ್ಲು. ಅಷ್ಟ್ರಲ್ಲಿ ಸ್ಟೋರ್ ಓನರ್ ಬಂದು, ಪೇಮೆಂಟ್ ರಿಸೀವ್ ಆಗಿದೆ ಸರ್, ಬಿಲ್ಲು ನಿಮ್ ಫೋನಿಗೆ ಬರುತ್ತೆ ಅಂತ ಸಂಗಮ್ ಹತ್ರ ಹೇಳಿದ್ರು. ಇದನ್ ಕೇಳಿ ಇಂಚರಾಗಿದ್ದಿದ್ ಒಂದು ಲಾಸ್ಟ್ ಹೋಪ್ ಕೂಡ ಮುರಿದು ಹೋಯ್ತು. ಈ ಡ್ರೆಸ್ಸಿಗೆ ಎಷ್ಟಾಯ್ತು? ನಾನು ನಿಮ್ಗೆ ಅದನ್ನ ಪೇ ಮಾಡ್ಬೇಕು ಅಂತ ಇಂಚರ ಡೈರೆಕ್ಟ್ ಆಗಿ ಸಂಗಮ್ಗೆ ಹೇಳಿದ್ಲು. ಅಲ್ಲ, ನನಗೊಂದು ಡ್ರೆಸ್ ಅಫೋರ್ಡ್ ಮಾಡೋ ಯೋಗ್ಯತೆನೇ ಇಲ್ವಾ ಅಂತ ಇಂಚರ ಕೇಳ್ದ. ಹೇ, ಆತರ ಏನಿಲ್ಲ, ಈ ಡ್ರೆಸ್ ನಂದು ಅಂಡ್ ಇದ್ರ ಪೇಮೆಂಟ್ನ ನಾನೇ ಮಾಡ್ಬೇಕಲ್ವಾ, ಅದಕ್ಕೆ ಕೇಳ್ದೆ ಎಷ್ಟಾಯ್ತು ಅಂತ. ಇಂಚರ ಕೂಡ ಹೇಳಿದ್ಲು. ಅವರಿಬ್ಬರ ಮಧ್ಯೆ ಕೂತಿದ್ದ ಆರ್ಯ ಮತ್ತೊಂದು ಜಗಳ ನೋಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದ. ಅವನು ಅವರಿಬ್ಬರ ಜಗಳ ಬಿಟ್ರೆ ಬೇರೆ ಏನೂ ನೋಡೇ ಇರ್ಲಿಲ್ಲ. ಇವತ್ತು ಕೂಡ ಅವ್ರು ಮಾತಾಡ್ತಿರ್ಬೇಕಾದ್ರೆ ಏನೇನ್ ಹೇಳಿ ಜಗಳ ಮಾಡ್ತಾರೆ ಅಂತ ನೋಡೋಕೆ ಒಂದ್ಸಲ ಅವನ್ ಇಂಚರ ಮುಖಾನ, ಒಂದ್ಸಲ ಸಂಗಮ್ ಮುಖಾನ ನೋಡ್ತಿದ್ದ. ಪೇಮೆಂಟ್ ಆಗ್ಲೇ ಆಗೋಗಿದೆ, ಸೊ ಮ್ಯಾಟರ್ ಇಸ್ ಕ್ಲೋಸ್ ನೌ, ಅದ್ರ ಬಗ್ಗೆ ಈಗ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಸಂಗಮ್ ಸರ್ಕಾಸ್ಟಿಕ್ ಆಗಿ ಹೇಳಿ ಕಿಟ್ಕಿ ಆಚೆ ನೋಡ್ತಾ ಕೂತ. ನಾನ್ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಾವಿಬ್ರು ನಮ್ ಫೈನಾನ್ಷಿಯಲ್ ನೀಡ್ಸ್ನ ಒಬ್ರನ್ನೊಬ್ರು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಆಗ್ಲೇ ನನಗೆ ತುಂಬಾ ಹೆಲ್ಪ್ ಮಾಡಿದೀರಾ ಅಂಡ್ ನಾನು ನಿಮ್ಮಿಂದ ಇನ್ನಷ್ಟು ಫೇವರ್ ತಗೊಳ್ಳೋಕೆ ಇಷ್ಟಪಡಲ್ಲ. ಪ್ಲೀಸ್ ಎಷ್ಟಾಯ್ತು ಅಂತ ಹೇಳಿ ಅಂತ ಹೇಳಿದ್ಲು. ಅವಳಿಗೆ ಪ್ರೈಸ್ ಗೊತ್ತಾಗೋ ತನಕ ನೆಮ್ಮದಿಯಿಂದ ಇರಲ್ಲ ಅನ್ನೋದು ಸಂಗಮ್ಗೆ ಗೊತ್ತಾಯ್ತು. ಅವನ್ ಏನೂ ಮಾತಾಡ್ದೆ ತನ್ನ ಫೋನ್ ಲಾಕ್ ತೆಗೆದು ಅವಳ ಕೈ ಕೊಟ್ಟ. ಇಂಚರ ತಾನ್ ತಗೊಂಡಿದ್ದ ಡ್ರೆಸ್ ಬಿಲ್ ನೋಡಿ ಶಾಕ್ ಆದ್ಲು. ವಾಟ್? ಇಂಚರ ಬಾಯ್ ಬಿಟ್ಕೊಂಡು ಬಿಲ್ಲನ್ನೇ ನೋಡ್ತಿದ್ಲು. 1.5 ಲಕ್ಷ? ಇದ್ ನಿಜ ಆಗಕ್ ಸಾಧ್ಯನೇ ಇಲ್ಲ, ಇಂಚರ ತನ್ನ ಮನ್ಸ್ನಲ್ಲಿ ಅನ್ಕೊಳ್ತಾ ಇದ್ಲು. ಅವಳು ಇನ್ ಆರ್ಯನ್ ಮುಂದೆ ಏನೂ ರಿಯಾಕ್ಟ್ ಮಾಡಿ ಮತ್ತೊಂದು ಡ್ರಾಮಾ ಕ್ರಿಯೇಟ್ ಮಾಡೋಕೆ ಇಷ್ಟಪಡ್ಲಿಲ್ಲ. ಆದ್ರೆ ಆ ಡ್ರೆಸ್ ಪ್ರೈಸ್ ನೋಡಿ ಅವಳು ಇನ್ನೂ ಶಾಕಲ್ಲಿದ್ಲು. ನಾವು ಇದನ್ನ ರಿಟರ್ನ್ ಮಾಡ್ಬೋದಾ? ಇಂಚರ ಸಂಗಮ್ಗೆ ಡೈರೆಕ್ಟ್ ಆಗಿ ಕೇಳಿದ್ಲು. ನೋ, ನಾನೇನಾದ್ರೂ ತಗೊಂಡ್ಮೇಲೆ ಅದನ್ನ ರಿಟರ್ನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ಯಾ ಅಂತ ಸಂಗಮ್ ಇಂಚರಾಗೆ ಇಂಡೈರೆಕ್ಟ್ ಆಗಿ ಅವನ್ ರೆಪ್ಯುಟೇಷನ್ ಹಾಳಾಗತ್ತೆ ಅಂತ ಹಿಂಟ್ ಕೊಟ್ಟ. ಆದ್ರೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಅಂತ ಇಂಚರ ಹೇಳಿದ್ಲು. ನೀನು ನನಗೆ ಇಷ್ಟು ವಾಪಸ್ ಕೊಡ್ಬೇಕು, ಕರೆಕ್ಟಾಗಿ ನೋಡು ಎಷ್ಟಿದೆ ಅಂತ ಸಂಗಮ್ ಇಂಚರಾಗೆ ತಲೆ ಆಡಿಸ್ತಾ ಹೇಳ್ದ. ನನ್ನ ಹತ್ರ ದುಡ್ಡು ಬಂದಿದ ತಕ್ಷಣ ನಾನ್ ನಿಮ್ಗೆ ವಾಪಸ್ ಪೇ ಮಾಡ್ತೀನಿ ಅಂತ ಇಂಚರ ಏನೋ ಯೋಚನೆ ಮಾಡ್ತಾ ಹೇಳಿದ್ಲು. ಸಂಗಮ್ ಏನೂ ಹೇಳ್ದೆ ಸೈಲೆಂಟ್ ಆಗಿ ಕೂತಿದ್ದ. ಆರ್ಯನ್ ಸ್ಕೂಲ್ ಫೀಸ್ ಜೊತೆಗೆ ಈ 1.5 ಲಕ್ಷನೂ ಸೇರಿಸಿ ಸಂಗಮ್ಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ಲು. ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು. ಸಂಗಮ್ ಊಟಕ್ಕೆ ಅಂತ ಒಂದು ದೊಡ್ಡ ಸ್ಟಾರ್ ಹೋಟೆಲ್ಗೆ ಅವ್ರನ್ನ ಕರ್ಕೊಂಡು ಹೋದ. ಆ ಹೋಟೆಲ್ ಇಂಟೀರಿಯರ್ಸ್ ನೋಡಿದ್ರೇನೆ ಎಲ್ರಿಗೂ ಆ ಪ್ಲೇಸ್ ಅಟ್ರಾಕ್ಟ್ ಆಗ್ತಿತ್ತು. ಆದ್ರೆ ಇಂಚರ ತಲೆಯಲ್ಲಿ ಬರೀ ದುಡ್ಡಿನ ವಿಷಯನೇ ಓಡ್ತಿತ್ತು. ಅವ್ರು ಊಟ ಮಾಡಕ್ಕೆ ಅಂತ ಕೂತಿದ ತಕ್ಷಣ ಒಂದು ಹುಡುಗಿ ಅವ್ರ ಟೇಬಲ್ ಹತ್ರ ಓಡ್ ಬಂದು, ಸಂಗಮ್ ನೀನು ಅಂತ ಕರೆದ್ಲು. ಸಂಗಮ್ ತಕ್ಷಣ ಅವಳ ಕಡೆ ತಿರುಗಿ, ಹೇಯ್ ಸಾಧ್ವಿ ಅಂತ ಅವನು ಸರ್ಪ್ರೈಸ್ಡ್ ಆಗಿ ರಿಯಾಕ್ಟ್ ಮಾಡ್ದ. ಎಂತ ಕೋಇನ್ಸಿಡೆನ್ಸ್ ನೋಡು, ನಾನು ಅಂಕಲ್ ಆಂಟಿನ ಮೀಟ್ ಮಾಡ್ಬೇಕು ಅಂತಿದ್ದೆ, ಆದ್ರೆ ನಿನ್ನ ಮೊದಲು ಮೀಟ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ಸಾಧ್ವಿ ನಗ್ತಾ ಹೇಳಿದ್ಲು. ನೀನ್ ಯಾವಾಗ ವಾಪಸ್ ಬಂದೆ? ನಂಗೆ ಹೇಳಲೇ ಇಲ್ಲ ಅಂತ ಸಂಗಮ್ ಕೇಳ್ದ. ನಾನ್ ನೆನ್ನೆನೆ ಬಂದೆ ಕಣೋ, ಎಲ್ಲಾ ವಿಷಯನೂ ನಿಮ್ ಮನೆಗ್ ಬಂದು ಸರ್ಪ್ರೈಸ್ ಆಗಿ ಹೇಳೋಣ ಅನ್ಕೊಂಡ್ರೆ ನೀನು ನನಗಿಲ್ಲೇ ಸರ್ಪ್ರೈಸ್ ಮಾಡ್ಬಿಟ್ಟೆ, ಸಾಧ್ವಿ ನಗ್ತಾ ಹೇಳಿದ್ಲು. ಅವಳು ಹಾಕಿದ ಡ್ರೆಸ್ ಮತ್ತೆ ಅವಳ ಸ್ಟೈಲ್ನ ನೋಡಿದ್ರೆ ಅವಳು ಒಂದು ರಿಚ್ ಫ್ಯಾಮಿಲಿಗೆ ಸೇರ್ದವಳು ಅಂತ ಗೊತ್ತಾಗ್ತಿತ್ತು. ಓ ಅಂತ ಸಂಗಮ್ ಕ್ಯಾಶುವಲ್ ಆಗಿ ಉತ್ತರ ಕೊಟ್ಟ. ಆದ್ರೆ ಸಾಧ್ವಿ ಎಕ್ಸೈಟ್ಮೆಂಟ್ ಮಾತ್ರ ಆಕಾಶ ಮುಟ್ಟಿತ್ತು. ಬೈ ದ ವೇ, ನಾನ್ ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ನೀನ್ ಕೇಳಲೇ ಇಲ್ಲ ಅಂತ ಸಾಧ್ವಿ ಕೇಳಿದ್ಲು. ಯಾಕೆ? ಸಂಗಮ್ ಯಾವುದೇ ಎಕ್ಸೈಟ್ಮೆಂಟ್ ಇಲ್ದೆ ಹೇಳ್ದ. ಆಕ್ಚುಲಿ ಆಂಟಿಗೆ ಆಫ್ರಿಕಾದ ಒಂದು ಸ್ಪೆಷಲ್ ಆಗಿ ಡಿಸೈನ್ ಆಗಿರೋ ಬ್ಯಾಂಗಲ್ಸ್ ಇಷ್ಟ ಆಗಿತ್ತು. ನಾನು ಅದನ್ನ ಅವರಿಗೆ ಅಂತ ಆರ್ಡರ್ ಮಾಡಿದ್ದೆ, ಅದನ್ನೇ ಕಲೆಕ್ಟ್ ಮಾಡ್ಕೊಳ್ಳೋಕೆ ಅಂತ ಬಂದೆ ಅಂತ ಸಾಧ್ವಿ ಸಂಗಮ್ ತಾಯಿ ವೇದಾವತಿ ಬಗ್ಗೆ ಖುಷಿಯಿಂದ ಹೇಳಿದ್ಲು. ಓ,
ಈ ಮಾಮ್ ಬೇರೆ ಅಂತ ಸಂಗಮ್ ಹೇಳ್ದ. ಇಂಚರ ಅವರಿಬ್ಬರ ಮಾತುಕತೆಗೆ ಜಾಸ್ತಿ ಅಟೆನ್ಷನ್ ಕೊಡದೆ ಸೈಲೆಂಟ್ ಆಗಿ ಕೇಳಿಸ್ಕೊತಾ ಇದ್ಲು. ಸಾಧ್ವಿ ಸಂಗಮ್ನ ನೋಡ್ತಾ ಇದ್ದಿದ್ ರೀತಿ ನೋಡಿ ಅವಳಿಗೆ ಅವನ್ ಮೇಲೂ ಏನಾದ್ರೂ ಫೀಲಿಂಗ್ಸ್ ಇರ್ಬೋದಾ ಅಂತ ಇಂಚರಾಗ ಅನ್ನಿಸ್ತಾ ಇತ್ತು. ಸಂಗಮ್ ಫ್ಯಾಮಿಲಿ ಬಗ್ಗೆ ಗೊತ್ತಿದ್ದು ಮತ್ತೆ ಅವ್ರಿಗ್ ಬೇಕಾದನ್ನ ಕೊಡ್ಸೋ ತರ ಇದ್ದಾಳೆ ಅಂದ್ರೆ ಅವಳು ಸಂಗಮ್ಗೆ ಕ್ಲೋಸ್ ಇರ್ಬೇಕು ಅಂತ ಇಂಚರ ಅನ್ಕೊಂಡ್ಲು. ಸಾಧ್ವಿನ ನೋಡ್ದೆ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದ ಇಂಚರ ಮೇಲೆ ಸಾಧ್ವಿ ಕಣ್ಬಿತ್ತು. ಸಂಗಮ್ ಇವ್ರು ಅಂತ ಕೇಳಿದ್ಲು. ಸಂಗಮ್ ಉತ್ತರ ಕೊಡೋಕು ಮುಂಚೆನೆ ಇಂಚರ ನಾನು ಇವ್ರ ಫಾರ್ ರಿಲೇಟಿವ್ಸ್ ಅಂತ ಹೇಳ್ಬಿಟ್ಲು. ಸಂಗಮ್ಗೆ ಅವಳು ಹೇಳಿದ್ ಕೇಳಿ ಬೇಜಾರಾಯ್ತು. ಆದ್ರೆ ಇಂಚರ ಮುಖದಲ್ಲಿ ಇದ್ದಿದ್ದ ಆ ಹಠ ಮತ್ತೆ ಟೆನ್ಷನ್ ನೋಡಿ ಅವನೇನೂ ಹೇಳ್ದೆ ಸುಮ್ನಾದ. ಇಂಚರ ತುಂಬಾ ನಾರ್ಮಲ್ ಆಗಿರಕ್ಕೆ ಟ್ರೈ ಮಾಡ್ತಿದ್ಲು. ಆದ್ರೆ ಆರ್ಯಂಗೆ ಇಲ್ಲೇನೋ ಸರಿ ಇಲ್ಲ ಅಂತ ಅನ್ನಿಸ್ತಿತ್ತು. ಸೊ ಈ ಸಲ ಯಾವಾಗ ವಾಪಸ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ಅಂತ ಕೇಳ್ದ. ಸಾಧ್ವಿ ಸಂಗಮ್ ತಂದೆ ರಮೇಶ್ ಅವ್ರ ಕ್ಲೋಸ್ ಫ್ರೆಂಡ್ ನೀರಜ್ ಕುಮಾರ್ ಮಗಳಾಗಿದ್ಲು. ಅವರಿಬ್ರು ಫ್ಯಾಮಿಲಿ ತುಂಬಾ ಓಲ್ಡ್ ಫ್ರೆಂಡ್ಸ್ ಆಗಿದ್ರು. ಸಂಗಮ್ ಮತ್ತೆ ಸಾಧ್ವಿ ಇಬ್ರು ಒಟ್ಟಿಗೆ ಸ್ಕೂಲ್ಗೆ ಹೋಗಿದ್ರಿಂದ ಅವರು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿದ್ರು. ಚಿಕ್ಕ ವಯಸ್ಸಿಂದ ಒಳ್ಳೆ ಫ್ರೆಂಡ್ಸ್ ಆಗಿದ್ದ ಸಂಗಮ್ ಮತ್ತೆ ಸಾಧ್ವಿ ಒಳ್ಳೊಳ್ಳೆ ಮೆಮರೀಸ್ನ ಇಟ್ಕೊಂಡಿದ್ರು. ಅದಾದ್ಮೇಲೆ ಸಾಧ್ವಿ ತನ್ನ ಹೈಯರ್ ಸ್ಟಡೀಸ್ಗೆ ಅಂತ ಲಂಡನ್ಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ಲು. ಪ್ರತಿ ವರ್ಷಕ್ಕೊಂದ್ಸಲ ತನ್ನ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಅಂತ ಇಂಡಿಯಾಗ್ ಬರ್ತಿದ್ಲು. ಪ್ರತಿ ಸಲದ ತರ ಈ ಸಲನೂ ನೀನ್ ರಾಂಗ್ ಕ್ವೆಶ್ಚನ್ ಕೇಳ್ತಿದ್ಯಾ. ನಾನು ಈ ಸಲ ವಾಪಸ್ ಹೋಗ್ತಾ ಇಲ್ಲ. ನಾನ್ ತುಂಬಾ ಯೋಚನೆ ಮಾಡಿ ಡ್ಯಾಡ್ ಯಾವಾಗ್ಲೂ ಹೇಳ್ದಂಗೆ ಫ್ಯಾಮಿಲಿ ಬಿಸ್ನೆಸ್ನ ನೋಡ್ಕೊಳ್ಳೋಣ ಅಂತಿದ್ದೀನಿ ಅಂತ ಸಾಧ್ವಿ ತುಂಬಾ ಎಕ್ಸೈಟ್ಮೆಂಟ್ನಲ್ಲಿ ಹೇಳಿದ್ಲು. ಓ ದಟ್ಸ್ ಗ್ರೇಟ್. ಸಂಗಮ್ ಮತ್ತೆ ಕ್ಯಾಶುವಲ್ ಆಗಿ ರಿಯಾಕ್ಟ್ ಮಾಡ್ದ. ಸಂಗಮ್ ಯಾಕೆ ಈ ತರ ರಿಯಾಕ್ಟ್ ಮಾಡ್ತಿದ್ದಾನೆ ಮತ್ತೆ ತಾನ್ ವಾಪಸ್ ಇಂಡಿಯಾಗ್ ಬಂದು ಸೆಟಲ್ ಆಗಿರೋದು ಅವನಿಗೆ ಯಾಕೆ ಖುಷಿ ಆಗ್ತಾ ಇಲ್ಲ ಅಂತ ಸಾಧ್ವಿ ಯೋಚನೆ ಮಾಡ್ತಿದ್ಲು. ಅವನ್ ಕೋಲ್ಡ್ ರೆಸ್ಪಾನ್ಸ್ ಅವಳಿಗೆ ಬೇಜಾರ್ ತರ್ತಿದ್ರೂನು ಅವಳು ಮಾತ್ರ ಸುಮ್ನೆ ಇರ್ಲಿಲ್ಲ. ನಂಗೆ ಬಿಸ್ನೆಸ್ನಲ್ಲಿ ನಿನ್ ಹೆಲ್ಪ್ ಬೇಕು, ಇದೆಲ್ಲ ನಂಗೆ ಹೊಸದಲ್ವಾ ಅಂತ ಹೇಳಿದ್ಲು. ಕೆಲ್ಸ ಮತ್ತೆ ಬಿಸ್ನೆಸ್ ಅಂತ ಹೇಳಿದ ತಕ್ಷಣ ಸಂಗಮ್ ಎಕ್ಸೈಟ್ ಆಗ್ತಾನೇನೋ ಅಂತ ಸಾಧ್ವಿ ಅಂದ್ಕೊಂಡ್ಲು. ಆದ್ರೆ ಅವಳ ಹೋಪ್ಸ್ ಅಲ್ಲೇ ಮುರಿದೋಯ್ತು. ಸಂಗಮ್ ಇದಕ್ಕೂ ಏನೂ ಹೇಳ್ದೆ ಸುಮ್ನೆ ತಲೆ ಆಡಿಸ್ದ. ತುಂಬಾ ವರ್ಷ ಆದ್ಮೇಲೆ ಸಂಗಮ್ನ ಮೀಟ್ ಮಾಡಿದ ಸಾಧ್ವಿಗೆ ಅವನ ಹತ್ರ ಸುಮಾರಷ್ಟು ಮಾತಾಡೋದಿತ್ತು. ಆದ್ರೆ ಅವನಿಗೆ ಇಂಟ್ರೆಸ್ಟ್ ಇಲ್ದೇ ಇದ್ದಿದ್ ನೋಡಿ ಅವಳು ತನಗೆಲ್ಲಿ ಮತ್ತಷ್ಟು ಮುಜುಗರ ಆಗತ್ತೆ ಅಂತ ಇನ್ನೇನೂ ಮಾತಾಡಕ್ ಹೋಗ್ಲಿಲ್ಲ. ಅವಳ ಟಾಪಿಕ್ ಚೇಂಜ್ ಮಾಡ್ಬೇಕು ಅಂತ ಸುಮ್ನೆ ಕೂತ್ಕೊಂಡು ಊಟ ಮಾಡ್ತಿದ್ದ ಇಂಚರ ಮತ್ತೆ ಆರ್ಯನ್ ಕಡೆ ತಿರುಗಿ, ಹೌದು, ನೀವು ಸಂಗಮ್ ಯಾವ ಕಡೆ ರಿಲೇಟಿವ್? ನಾನು ಸಂಗಮ್ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳ್ತಿದೀವಿ, ಆದ್ರೂ ಒಂದ್ಸಲನೂ ನಿಮ್ಮನ್ನ ನೋಡಿಲ್ವಲ್ಲ ಅಂತ ಸಾಧ್ವಿ ಕೇಳಿದ್ಲು. ಇದನ್ ಕೇಳಿದ್ ಸಂಗಮ್ ಟೆನ್ಷನ್ ಅಲ್ಲಿ ಇಂಚರ ಮತ್ತೆ ಆರ್ಯನ್ನ ನೋಡ್ತಿದ್ದ. ಇಂಚರ ಕೂಡ ಟೆನ್ಷನ್ ಅಲ್ಲಿ ಸಾಧ್ವಿ ಮತ್ತೆ ಸಂಗಮ್ನ ನೋಡ್ತಿದ್ಲು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.